Good afternoon, students. ಆಲ್ರೆಡಿ ನಾವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತೆ ಈ ಒಂದು ಪಾಠದ ಬಗ್ಗೆ ಏನ್ ಮಾಡಿದ್ದೇವೆ, ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ. ಇವತ್ತು ಆನುವಂಶೀಯತೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, MCQ, ಹಾಗೆ 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, 4 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್ಸ್, ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆಯನ್ನ ನೋಡಿ. ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯವನ್ನ ಸುಕ್ಕಾದ ಹಳದಿ ಬಟಾಣಿ ಬೀಜದ ಸಸ್ಯದ ಜೊತೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳು ಅಂತ ಇದೆ. ನೋಡಿ, ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯವನ್ನು ಅಂತ ಇದೆ. ಅಂದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಅಂತ ಇದೆ ಅಲ್ವಾ. ಇದನ್ನ ಏನ್ ಮಾಡಿದ್ದಾರೆ, ಸುಕ್ಕಾದ ಹಳದಿ ಬಟಾಣಿ ಬೀಜದ ಜೊತೆ ಸಂಕರಣಗೊಳಿಸಿದಾಗ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಂತ ಇದೆ ಅಲ್ವಾ. F1 ಪೀಳಿಗೆಯಲ್ಲಿ ಯಾವ ಒಂದು ರೀತಿಯಾದಂತಹ ಬೀಜಗಳು ಉತ್ಪತ್ತಿಯಾಗತ್ತೆ ಅಂತ ಇದೆ. F1 ಪೀಳಿಗೆಯಲ್ಲಿ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಇಲ್ಲಿ ಏನಾಗತ್ತೆ, ದುಂಡಾದ ಹಳದಿ ಬೀಜಗಳು ಅಲ್ವಾ. ದುಂಡಾದ ಹಳದಿ ಬೀಜಗಳು, ದುಂಡಾದ ಮತ್ತೆ ಹಳದಿ ಬೀಜಗಳು ಅಲ್ವಾ. ಕ್ಯಾಪಿಟಲ್ ಆರ್ ಇದೆ, ಕ್ಯಾಪಿಟಲ್ ವೈ ಇದೆ, ಆದ್ರಿಂದ ದುಂಡಾದ ಹಳದಿ ಬೀಜಗಳು ಅಂತ ಹೇಳ್ತೇವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ದುಂಡಾದ ಮತ್ತು ಹಳದಿ ಬೀಜಗಳು. ನೆಕ್ಸ್ಟ್ ಕ್ವಶನ್ ನೋಡಿ. ಮನುಷ್ಯರಲ್ಲಿ ಮಗುವಿನ ಲಿಂಗವು ನಿರ್ಧಾರವಾಗುವುದು ಆಪ್ಷನ್ ಎ ತಂದೆಯಿಂದ, ಆಪ್ಷನ್ ಬಿ ತಾಯಿಯಿಂದ, ಆಪ್ಷನ್ ಸಿ ಅಜ್ಜನಿಂದ, ಆಪ್ಷನ್ ಡಿ ಅಜ್ಜಿಯಿಂದ ಅಂತ ಇದೆ. ಮನುಷ್ಯರಲ್ಲಿ ಮಗುವಿನ ಲಿಂಗವು ನಿರ್ಧಾರವಾಗುವಂತದ್ದು ತಂದೆಯಿಂದ ಅಲ್ವಾ. ತಂದೆಯಲ್ಲಿ ಏನಾಗಿರುತ್ತೆ, ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ಗಳು ಈ ಒಂದು ಲಿಂಗಾಣುವಿನಲ್ಲಿರುತ್ತೆ. ಆದ್ರಿಂದ ನಾವೇನ್ ಹೇಳ್ತೇವೆ, ಮನುಷ್ಯರಲ್ಲಿ ಮಗುವಿನ ಲಿಂಗವು ನಿರ್ಧಾರವಾಗುವಂತದ್ದು ತಂದೆಯಿಂದ. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡಿ. ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಆಗುವುದಿಲ್ಲ, ಏಕೆಂದರೆ ಆಪ್ಷನ್ ಎ ಅನುವಂಶೀಯ ಗುಣಗಳು, ಆಪ್ಷನ್ ಬಿ ಗಳಿಸಿದ ಗುಣಗಳು, ಆಪ್ಷನ್ ಸಿ ಪ್ರಬಲ ಗುಣಗಳು, ಆಪ್ಷನ್ ಡಿ ದುರ್ಬಲ ಗುಣಗಳು. ನೋಡಿ, ಈ ಟಾಪಿಕ್ ಅನ್ನ ನಿಮ್ಮ ಸಿಲೆಬಸ್ ಇಂದ ತೆಗೆದ್ಬಿಟ್ಟಿದ್ದಾರೆ. ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳೋದಿಲ್ಲ. ಬಟ್ ಒಂದು ಓಲ್ಡ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿದಾಗ ಈ ಒಂದು ರೀತಿಯಾದಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ಇವು ಗಳಿಸಿದ ಗುಣಗಳು ಅಲ್ವಾ. ಜೀವಿಯೊಂದು ತನ್ನ ಜೀವಿತದ ಅವಧಿಯಲ್ಲಿ ಗಳಿಸಿಕೊಂಡಂತಹ ಗುಣಗಳು, ಆದ್ರಿಂದ ಅವು ಮುಂದಿನ ಪೀಳಿಗೆಗೆ ಅದನ್ನ ವರ್ಗಾಯಿಸಲು ಸಾಧ್ಯವಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ. ಮನುಷ್ಯನ ವೀರ್ಯಾಣುಗಳಲ್ಲಿ ಕಂಡುಬರುವಂತಹ ವರ್ಣತಂತುಗಳ ಸಂಖ್ಯೆ ಅಂತ ಇದೆ. ಎಷ್ಟು ಅಂತ ಇದೆ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಅನ್ನ ಕೊಡಬಹುದು. ಇಲ್ಲಿ ನೋಡಿ, ಮನುಷ್ಯರಲ್ಲಿರುವ ಕಂಡುಬರುವಂತಹ ವರ್ಣತಂತುಗಳು 46 ವರ್ಣತಂತುಗಳು ಇರುತ್ತೆ ಅಲ್ವಾ. ಅಂದ್ರೆ ಅದನ್ನ ನಾವು ಈ 46 ವರ್ಣತಂತುಗಳು ಏನಾಗಿರುತ್ತೆ, 23 ಜೋಡಿಗಳಲ್ಲಿ ಇರುತ್ತೆ ಅಲ್ವಾ.
23 ಜೋಡಿಗಳು ಎಷ್ಟು? ಒಟ್ಟು 46 ವರ್ಣತಂತುಗಳಿರುತ್ತೆ. ಈಗ ವೀರ್ಯಾಣುಗಳ ಉತ್ಪತ್ತಿ ಆಗುವಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಮಿಯಾಸಿಸ್ ಅನ್ನುವಂತಹ ಒಂದು ಕೋಶ ವಿಭಜನೆ ಆಗತ್ತೆ. ಮಿಯಾಸಿಸ್ ಕೋಶ ವಿಭಜನೆ ಆಗೋದ್ರಿಂದ ಏನಾಗತ್ತೆ, ಈ ವರ್ಣತಂತುಗಳ ಸಂಖ್ಯೆ ವೀರ್ಯಾಣುಗಳು ಯಾವ ರೀತಿಯಾಗಿ ಉತ್ಪತ್ತಿ ಆಗತ್ತೆ ಅಂದ್ರೆ ಮಿಯಾಸಿಸ್ ಕೋಶ ವಿಭಜನೆಯ ಮೂಲಕ. ಈ ಮಿಯಾಸಿಸ್ ಕೋಶ ವಿಭಜನೆಯಾದಾಗ ಏನಾಗುತ್ತೆ, ವರ್ಣತಂತುಗಳ ಸಂಖ್ಯೆ ಎಷ್ಟಾಗತ್ತೆ? 23 ಅಲ್ವಾ? ಆದ್ದರಿಂದ ಮನುಷ್ಯನ ವೀರ್ಯಾಣುಗಳಲ್ಲಿ ಕಂಡು ಬರುವಂತಹ ಒಂದು ವರ್ಣತಂತುಗಳ ಸಂಖ್ಯೆ ಎಷ್ಟು? 23. ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರಬಲ ಗುಣವಾದ ದುಂಡಗಿನ ಹಳದಿ ಬೀಜಗಳನ್ನ ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯವನ್ನ ದುರ್ಬಲ ಗುಣವಾದ ಸುಕ್ಕಾದ ಹಸಿರು ಬೀಜಗಳನ್ನ ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಿದೆ. ಮೆಂಡಲ್ರ ಪ್ರಯೋಗದ F1 ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳನ್ನ ಹೊಂದಿರುವಂತಹ ಸಸ್ಯಗಳ ಸಂಖ್ಯೆ ಎಷ್ಟು ಅಂತ ಇದೆ. ಇಲ್ಲಿ ಪ್ರಬಲ ಗುಣವಾದ ದುಂಡಗಿನ ಹಳದಿ, ಕ್ಯಾಪಿಟಲ್ R, ಕ್ಯಾಪಿಟಲ್ ವೈ ಅಲ್ವಾ? ದುರ್ಬಲ ಗುಣವಾದ ಯಾವುದು? ಸುಕ್ಕಾದ ಹಸಿರು ಬೀಜಗಳು. ಇದನ್ನ ಯಾವುದರೊಂದಿಗೆ ಸಂಕರಣಗೊಳಿಸಿದೆ? ಸ್ಮಾಲ್ ಆರ್, ಸ್ಮಾಲ್ ವೈ ಅಂತ ನಾವು ಬರೆಯೋಣ. F1 ಪೀಳಿಗೆಯಲ್ಲಿ ಯಾವ ರೀತಿಯಾದಂತಹ ಒಂದು ಬೀಜಗಳು ಉತ್ಪತ್ತಿ ಆಗುತ್ತೆ? F1 ಪೀಳಿಗೆಯಲ್ಲಿ ಕ್ಯಾಪಿಟಲ್ R, ಕ್ಯಾಪಿಟಲ್ ವೈ ಅಂದ್ರೆ ದುಂಡಗಿನ ಹಳದಿ ಬೀಜಗಳನ್ನ ಉತ್ಪತ್ತಿ ಮಾಡುವಂತಹ ಒಂದು ಸಸ್ಯಗಳು ಉತ್ಪತ್ತಿ ಆಗತ್ತೆ. ಆದ್ರೆ ಇಲ್ಲಿ ನೋಡಿ, F1 ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳನ್ನ ಹೊಂದಿರುವ ಸಸ್ಯಗಳ ಸಂಖ್ಯೆ. ಇಲ್ಲಿ ದುಂಡಗಿನ ಹಳದಿ ಬೀಜಗಳು ಉಂಟಾಗತ್ತೆ, ದುಂಡಗಿನ ಹಸಿರು ಬೀಜಗಳು ಉಂಟಾಗೋದಿಲ್ಲ. ಆದ್ರಿಂದ ಆಪ್ಷನ್ ಎ 0. ಆಪ್ಷನ್ ಎ 0. Correct answer, option A. ನೆಕ್ಸ್ಟ್ ಕ್ವಶನ್. ಬಟಾಣಿ ಸಸ್ಯಗಳ ವಿಭಿನ್ನ ರೂಪಗಳನ್ನ ತೋರಿಸುವ ಕೆಳಗಿನ ಕೋಷ್ಟಕವನ್ನ ಗಮನಿಸಿ. ಬೀಜದ ಬಣ್ಣ ಹಸಿರು, ಹಳದಿ ಅಂತ ಇದೆ. ಇದನ್ನ ಕ್ಯಾಪಿಟಲ್ G ಮತ್ತೆ ಸ್ಮಾಲ್ G ಅಲ್ಲಿ ಗುರುತಿಸಲಾಗಿದೆ. ಹಾಗೆ ಹೂವಿನ ಸ್ಥಾನ ಎಲೆಯ ಕಂಕುಳು, ಕಾಂಡದ ತುದಿ ಅಂತ ಇದೆ. ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂವುಗಳನ್ನ ಹೊಂದಿರುವ ತಳಿಗುಣದ ಸೂಚಕವೆಂದರೆ. ನೋಡಿ, ಹಸಿರು ಬೀಜ ಹೊಂದಿರಬೇಕು ಅಂದ್ರೆ ಕ್ಯಾಪಿಟಲ್ G ಇರ್ಬೇಕು ಅಲ್ವಾ? ನೋಡಿ, ಕ್ಯಾಪಿಟಲ್ G ಇದೆ. ಕಾಂಡದ ತುದಿಯಲ್ಲಿ ಹೂಗಳನ್ನ ಹೊಂದಿರಬೇಕು ಅಂದ್ರೆ ಇಲ್ಲಿ ಕ್ಯಾಪಿಟಲ್ A ಇದ್ರೆ ಎಲೆಯ ಕಂಕುಳು ಅನ್ನೋದು ಬರುತ್ತೆ. ಕಾಂಡದ ತುದಿ ಅಷ್ಟೇ ಇರ್ಬೇಕು ಅಂದ್ರೆ ಸ್ಮಾಲ್ a ಇರ್ಬೇಕು. ಸ್ಮಾಲ್ ಎ ಇರ್ಬೇಕು. ನೋಡಿ, ಯಾವ ಆಪ್ಷನ್ಸ್ ಅಲ್ಲಿ ಸ್ಮಾಲ್ a ಇದೆ? ಆಪ್ಷನ್ ಸಿ ಅಲ್ಲಿ, ಡಿ ಅಲ್ಲಿ ನಾವು ಸ್ಮಾಲ್ ಎ ನೋಡ್ಬಹುದು. ಅಂದ್ರೆ ಕಾಂಡದ ತುದಿ ಯಾವುದು? ಕಾಂಡದ ತುದಿಯಲ್ಲಿ ಹೂ ಬಿಡುವಂಥದ್ದು ಸ್ಮಾಲ್ ಎ. ಹಾಗೆ ಹಸಿರು ಬೀಜ ಕ್ಯಾಪಿಟಲ್ G ಅಲ್ವಾ? ನೋಡಿ, ಕ್ಯಾಪಿಟಲ್ G ಕೂಡ ಇದೆ. ಆದ್ರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ನೋಟ್ ಮಾಡ್ಕೊಳ್ಳಿ ಪ್ರಶ್ನೆಯನ್ನ. ನೆಕ್ಸ್ಟ್ ಕ್ವಶನ್ ನೋಡಿ. ಎತ್ತರ ಮತ್ತು ಕುಬ್ಜ ಬಟಾಣಿ ಸಸ್ಯಗಳನ್ನ ತೆಗೆದುಕೊಂಡು ಅವುಗಳಿಂದ ಸಂತತಿಯನ್ನ ಉತ್ಪಾದಿಸಿದಾಗ F1 ಸಂತತಿಯ ಸಸ್ಯಗಳು ಶುದ್ಧ ಎತ್ತರ ಹಾಗೆ ಶುದ್ಧ ಕುಬ್ಜ ಬಟಾಣಿ ಗಿಡಗಳನ್ನ ತೆಗೆದುಕೊಂಡು ಅವುಗಳಿಂದ ಸಂತತಿಯನ್ನ ಉತ್ಪಾದಿಸಿದಾಗ F1 ನೋಡಿ, ಈಗ ಎತ್ತರ ಗಿಡಗಳನ್ನ ಶುದ್ಧ ಎತ್ತರದ ಬಟಾಣಿ ಗಿಡಗಳು ಕ್ಯಾಪಿಟಲ್ ಟಿ. ಹಾಗೆ ಶುದ್ಧ ಕುಬ್ಜ ಬಟಾಣಿ ಗಿಡಗಳು ಸ್ಮಾಲ್ ಟಿ ಅಲ್ವಾ? ಆದ್ರಿಂದ ಇವುಗಳನ್ನ ತೆಗೆದುಕೊಂಡು
F1 ಸಂತತಿಯನ್ನ ಉತ್ಪಾದಿಸಿದಾಗ ಏನಾಗತ್ತೆ, ಅಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದ್ರೆ ಎಲ್ಲಾ ಸಸ್ಯಗಳು ಕೂಡ ಎತ್ತರವಾಗಿದ್ದವು ಅಲ್ವಾ. ನೋಡಿ, ಆಪ್ಷನ್ ಎ ಎಲ್ಲಾ ಸಸ್ಯಗಳು ಎತ್ತರವಾಗಿದ್ದವು, ಆಪ್ಷನ್ ಬಿ ಎಲ್ಲಾ ಸಸ್ಯಗಳು ಕುಬ್ಜವಾಗಿದ್ದವು, ಅರ್ಧ ಸಸ್ಯಗಳು ಎತ್ತರವಾಗಿದ್ದವು, ಅರ್ಧ ಸಸ್ಯಗಳು ಕುಬ್ಜವಾಗಿದ್ದವು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಎಲ್ಲ ಸಸ್ಯಗಳು ಎತ್ತರವಾಗಿದ್ದವು. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಎತ್ತರ ಮತ್ತು ಕುಬ್ಜ ಬಟಾಣಿ ಗಿಡಗಳ ಸಸ್ಯಗಳನ್ನ ತೆಗೆದುಕೊಂಡು ಅವುಗಳಿಂದ ಸಂತತಿಯನ್ನು ಉತ್ಪಾದಿಸಿದಾಗ F2 ಸಂತತಿಯ ಸಸ್ಯಗಳು 1/4 ಕುಬ್ಜವಾಗಿದ್ದವು, ಎಲ್ಲ ಸಸ್ಯಗಳು ಎತ್ತರವಾಗಿದ್ದವು, ಎಲ್ಲ ಸಸ್ಯಗಳು ಕುಬ್ಜವಾಗಿದ್ದವು, ಅರ್ಧ ಸಸ್ಯಗಳು ಎತ್ತರವಾಗಿದ್ದವು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ನೋಡಿ, ಶುದ್ಧ ಎತ್ತರದ ಬಟಾಣಿ ಗಿಡಗಳು ಹಾಗೆ ಕುಬ್ಜ ಬಟಾಣಿ ಗಿಡಗಳು F1 ಸಂತತಿಯಲ್ಲಿ ಉತ್ಪತ್ತಿ ಮಾಡುವಂತಹ ಗಿಡಗಳು ಯಾವುದು, ಎಲ್ಲ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುವಂತದ್ದು ಎಲ್ಲಾ ಗಿಡಗಳು ಎತ್ತರದ ಗಿಡಗಳು ಅಲ್ವಾ. F2 ಹಂತದಲ್ಲಿ ಏನಾಗತ್ತೆ, ಈ F1 ಹಂತದ ಸಸ್ಯಗಳನ್ನ ಸಂಕರಣಗೊಳಿಸಿದಾಗ ಕ್ಯಾಪಿಟಲ್ ಟಿ ಅಲ್ವಾ, ಸ್ಮಾಲ್ ಟಿ. ಇಲ್ಲಿ ಕ್ಯಾಪಿಟಲ್ ಟಿ ಎತ್ತರದ ಗಿಡಗಳು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದು ಕೂಡ ಎತ್ತರದ ಗಿಡಗಳು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದು ಕೂಡ ಎತ್ತರದ ಗಿಡಗಳು, ಸ್ಮಾಲ್ ಟಿ ಇದು ಕುಬ್ಜ ಗಿಡಗಳು ಅಲ್ವಾ. F2 ಸಂತತಿಯ ಗಿಡಗಳು ಏನಾಗಿರುತ್ತೆ ನೋಡಿ, 1/4 ಕುಬ್ಜವಾಗಿದ್ದವು. ಹೌದು, ಕೇವಲ ಒಂದು ಸಸ್ಯ ಮಾತ್ರ ಏನಾಗಿದೆ, ಕುಬ್ಜವಾಗಿದೆ ಅಲ್ವಾ. ಎಲ್ಲ ಸಸ್ಯಗಳು ಎತ್ತರವಾಗಿದ್ದವು, ಎಲ್ಲಾ ಸಸ್ಯಗಳು ಎತ್ತರವಾಗಿಲ್ಲ ಅಲ್ವಾ. ಎಲ್ಲಾ ಸಸ್ಯಗಳು ಕುಬ್ಜವಾಗಿದ್ಯಾ, ಇಲ್ಲ. ಅರ್ಧ ಸಸ್ಯಗಳು ಎತ್ತರವಾಗಿದ್ಯಾ, ಇಲ್ಲ. ಅರ್ಧಕ್ಕಿಂತ ಹೆಚ್ಚು, 4ರಲ್ಲಿ 3 ಸಸ್ಯಗಳು ಎತ್ತರವಾಗಿದೆ ಅಲ್ವಾ. ಆದ್ರಿಂದ ಎಲ್ಲಾ ಸಸ್ಯಗಳು ಎತ್ತರವಾಗಿಲ್ಲ. ಸರಿಯಾದ ಉತ್ತರ 1/4 ಕುಬ್ಜವಾಗಿದ್ದವು. ನೆಕ್ಸ್ಟ್ ನೋಡಿ, ಮೆಂಡಲ್ ರವರು ದುಂಡನೆಯ ಹಸಿರು ಬೀಜವನ್ನು ಉತ್ಪತ್ತಿ ಮಾಡುವ ಸಸ್ಯವನ್ನು ಸುಕ್ಕಾದ ಹಳದಿ ಬೀಜವನ್ನ ಉತ್ಪತ್ತಿ ಮಾಡುವ ಗಿಡದೊಂದಿಗೆ ಸಂಕರಣಗೊಳಿಸಿದಾಗ F2 ಪೀಳಿಗೆಯಲ್ಲಿ ಸುಕ್ಕಾದ ಹಸಿರು ಬೀಜವನ್ನ ಉತ್ಪತ್ತಿ ಮಾಡುವ ಗಿಡಗಳ ಸಂಖ್ಯೆ ಎಷ್ಟು? ನಿಮ್ಗೆ ಗೊತ್ತಿದೆ, ದುಂಡನೆಯ ಹಸಿರು ಬೀಜ ಅಂದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಹಾಗೆ ಸುಕ್ಕಾದ ಹಳದಿ ಸ್ಮಾಲ್ ವೈ ಸಾರಿ ಸ್ಮಾಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಲ್ವಾ. F2 ಸಂತತಿಯಲ್ಲಿ ಯಾವ ರೀತಿಯಾದಂತಹ ಗಿಡಗಳು ಉತ್ಪತ್ತಿ ಆಗತ್ತೆ, ಇಲ್ಲಿ ಸುಕ್ಕಾದ ಹಾಗೆ ಹಸಿರು ಬಣ್ಣದ ಬೀಜವನ್ನು ಉತ್ಪತ್ತಿ ಮಾಡುವಂತ ಸಸ್ಯಗಳು ಸ್ಮಾಲ್ ವೈ ಅಲ್ವಾ. ಹಾಗಾದ್ರೆ ಇಲ್ಲಿ ಕೇವಲ ಒಂದು ಸಸ್ಯ ಮಾತ್ರ ಸುಕ್ಕಾದ ಹಸಿರು ಬೀಜವನ್ನ ಉತ್ಪತ್ತಿ ಮಾಡುವಂತಹ ಒಂದು ಗಿಡವನ್ನ ಉತ್ಪತ್ತಿ ಮಾಡುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡಿ, ಕಂದು ಬಣ್ಣದ ಕೂದಲಿನ ವಂಶವಾಹಿಯು ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಗಿಂತ ದುರ್ಬಲವಾಗಿದೆ.
ಒಬ್ಬ ವ್ಯಕ್ತಿಯು ತನ್ನ ತಾಯಿಯಿಂದ ಕಂದು ಬಣ್ಣದ ಕೂದಲಿನ ವಂಶವಾಹಿಯನ್ನು ಮತ್ತು ತಂದೆಯಿಂದ ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಯನ್ನು ಆನುವಂಶೀಯವಾಗಿ ಪಡೆದರೆ ಆ ವ್ಯಕ್ತಿಯ ಕೂದಲಿನ ಬಣ್ಣವೇನು? ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಕಂದು ಬಣ್ಣದ ಕೂದಲಿನ ವಂಶವಾಹಿಯು ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಗಿಂತ ದುರ್ಬಲವಾಗಿದೆ ಅಲ್ವಾ? ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ತನ್ನ ತಾಯಿಯಿಂದ ಕಂದು ಬಣ್ಣದ ಕೂದಲಿನ ವಂಶವಾಹಿಯನ್ನ ಮತ್ತು ತಂದೆಯಿಂದ ಕಪ್ಪು ಬಣ್ಣದ, ನೋಡಿ, ತಂದೆಯಿಂದ ಕಪ್ಪು ಬಣ್ಣದ ವಂಶವಾಹಿ, ತಂದೆಯಲ್ಲಿರುವಂತಹ ವಂಶವಾಹಿ ಕ್ಯಾಪಿಟಲ್ ಬಿ ಅಂದ್ರೆ ಕಪ್ಪು ಬಣ್ಣದ್ದು, ತಾಯಿಯಲ್ಲಿರುವಂತದ್ದು ಕಂದು ಬಣ್ಣದ್ದು, ಸ್ಮಾಲ್ ಬಿ ಅಂತ ತೆಗೆದುಕೊಳ್ತೇನೆ. ನೋಡಿ, ಇಲ್ಲಿ ವಂಶವಾಹಿಗಳು ಯಾವ್ದಿರುತ್ತೆ? ಕ್ಯಾಪಿಟಲ್ ಬಿ ತಂದೆಯಿಂದ, ಸ್ಮಾಲ್ ಬಿ ಕಂದು ಬಣ್ಣ ತಾಯಿಯಿಂದ ಪಡೆಯುತ್ತಾನೆ. ಹಾಗಾದ್ರೆ ಈ ಒಂದು ವ್ಯಕ್ತಿಯ ಕೂದಲಿನ ಬಣ್ಣ ಯಾವುದು? ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ ಅಲ್ವಾ? ಹಾಗಾದ್ರೆ ಕ್ಯಾಪಿಟಲ್ ಬಿ ಇರೋದ್ರಿಂದ ಆ ವ್ಯಕ್ತಿಯ ಕೂದಲಿನ ಬಣ್ಣ ಏನು? ಅದು ಕೂಡ ಕಪ್ಪಾಗಿರುತ್ತೆ. ಯಾಕೆಂದ್ರೆ ಕಪ್ಪು ಅನ್ನುವಂಥದ್ದು ಅದು ಪ್ರಬಲ ಗುಣವಾಗಿದೆ. ಕಂದು ಬಣ್ಣಕ್ಕಿಂತ ಕಪ್ಪು ಬಣ್ಣ ಪ್ರಬಲ ಗುಣವಾಗಿರೋದ್ರಿಂದ ಆ ಒಂದು ವ್ಯಕ್ತಿಯಲ್ಲಿ ಕಪ್ಪು ಬಣ್ಣದ ಕೂದಲು ಕಂಡು ಬರುತ್ತೆ. ನೆಕ್ಸ್ಟ್ ಕ್ವಶನ್. ಮೆಂಡಲ್ ರವರ ದ್ವಿತಳೀಕರಣ ಪ್ರಯೋಗದ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಅನುಪಾತ ಬರೆಯಿರಿ ಅಂತ ಇದೆ. ಅದನ್ನ ನಾವು 9:3:3:1 ಅಂತ ಹೇಳ್ತೇವೆ. ಅದು ಯಾವ ರೀತಿಯಾಗಿ 9:3:3:1 ಬರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಒಂದು ಪ್ರಶ್ನೆಯಲ್ಲಿ ಹೇಳ್ತೇನೆ ನಿಮ್ಗೆ. ಅನುವಂಶೀಯತೆ ನಿಯಮಗಳನ್ನ ಕುರಿತು ಪ್ರಯೋಗ ನಡೆಸಿದ ವಿಜ್ಞಾನಿ ಯಾರು? ಅನುವಂಶೀಯತೆ ನಿಯಮಗಳನ್ನ ಕುರಿತು ಪ್ರಯೋಗವನ್ನ ನಡೆಸಿದಂತ ವಿಜ್ಞಾನಿ ಯಾರು? ಗ್ರೆಗರ್ ಜಹಾನ್ ಮೆಂಡಲ್ ಅಲ್ವಾ? ಗ್ರೆಗೋರ್ ಜಹಾನ್ ಮೆಂಡಲ್. ಮೆಂಡಲ್ ರವರು ಬಟಾಣಿ ಗುಣಗಳ ಯಾವ ಗೋಚರ ಗುಣಗಳನ್ನ ಪ್ರಯೋಗಕ್ಕೆ ಬಳಸಿಕೊಂಡ್ರು? ಯಾವ ಗುಣಗಳನ್ನ ಪ್ರಯೋಗಕ್ಕೆ ಬಳಸಿಕೊಂಡ್ರು? ನೋಡಿ, ಮೆಂಡಲ್ ಬಟಾಣಿ ಸಸ್ಯದ ಹಲವು ವಿಭಿನ್ನ ಗೋಚರ ಗುಣಗಳನ್ನ ಬಳಸಿಕೊಂಡ್ರು. ದುಂಡನೆಯ ಅಥವಾ ಸುಕ್ಕುಗಟ್ಟಿದ ಬೀಜಗಳು, ಎತ್ತರದ ಅಥವಾ ಕುಬ್ಜ ಸಸ್ಯಗಳು, ಬಿಳಿ ಅಥವಾ ನೇರಳೆ ಹೂಗಳನ್ನ ಬಿಡುವಂತಹ ಒಂದು ಗುಣಗಳನ್ನ, ಈ ಎಲ್ಲ ಗೋಚರ ಗುಣಗಳನ್ನ ಅವರು ತಮ್ಮ ಪ್ರಯೋಗದಲ್ಲಿ ಬಳಸಿಕೊಂಡ್ರು ಅಂತ ಹೇಳ್ತೇವೆ. ನೋಡಿ, ತಂದೆಯಿಂದ Y ಕ್ರೋಮೋಸೋಮ್ ಅನ್ನ ಪಡೆದ ಮಗುವಿನ ಲಿಂಗ ಯಾವುದು? ತಂದೆಯ ವೀರ್ಯಾಣುವಿನಲ್ಲಿ X ಕ್ರೋಮೋಸೋಮ್ಗಳಿರಬಹುದು ಅಥವಾ Y ಕ್ರೋಮೋಸೋಮ್ ಇರಬಹುದು. ಆದರೆ ತಾಯಿಯಲ್ಲಿರುವಂತಹ ಒಂದು ಲಿಂಗಾಣುವಿನಲ್ಲಿ ಯಾವಾಗಲೂ X ಕ್ರೋಮೋಸೋಮ್ ಕಂಡುಬರುತ್ತೆ. ಒಂದು ವೇಳೆ ಈ ಒಂದು Y ಕ್ರೋಮೋಸೋಮ್ ಅನ್ನ, ನೋಡಿ, Y ಕ್ರೋಮೋಸೋಮ್ ಅನ್ನ ಹೊಂದಿರುವಂತಹ ಒಂದು ವೀರ್ಯಾಣು X ಕ್ರೋಮೋಸೋಮ್ ಹೊಂದಿರುವಂತಹ ಅಂಡಾಣುವಿನ ಜೊತೆ ಫಲಿತಗೊಂಡಾಗ, ನಿಷೇಚನಗೊಂಡಾಗ XY ಅನ್ನುವಂಥ ಒಂದು ಯುಗ್ಮಜ ಉಂಟಾಗತ್ತೆ. ಅದೇನಾಗತ್ತೆ? ಅದು ನಂತರ ಒಂದು ಹೊಸ ಜೀವಿಯಾಗಿ
ಬೆಳವಣಿಗೆ ಹೊಂದುತ್ತೆ. ಆದ್ರೆ ಈ ಒಂದು ಮಗುವಿನ ಲಿಂಗ ಯಾವುದು, ಈ ಒಂದು ಜೀವಿಯ ಲಿಂಗ ಯಾವುದು ಅಂತ ಹೇಳ್ಬೋದು ನಾವು. ಈ ಒಂದು ಮಗುವಿನ ಲಿಂಗ ಗಂಡು ಅಲ್ವಾ. XY ಅನ್ನುವಂಥ ಒಂದು ಕ್ರೋಮೋಸೋಮ್ಗಳಿದ್ರೆ ಗಂಡು ಅಂತ ಹೇಳ್ತೇವೆ. X ಕ್ರೋಮೋಸೋಮ್ಗಳಿದ್ರೆ ಹೆಣ್ಣು ಲಿಂಗ ಅಂತ ನಾವು ಹೇಳ್ತೇವೆ. ಆದ್ರಿಂದ Y ಕ್ರೋಮೋಸೋಮ್ ಅನ್ನ ಪಡೆದ ಮಗುವಿನ ಲಿಂಗ ಯಾವುದು, ಅದು ಗಂಡು. ನೆಕ್ಸ್ಟ್ ಕ್ವಶನ್ ನೋಡಿ. ಅಧ್ಯಯನವೊಂದರ ಪ್ರಕಾರ ತಿಳಿ ಬಣ್ಣದ ಕಣ್ಣುಗಳಿರುವ ಮಕ್ಕಳು ತಿಳಿಗಣ್ಣಿನ ಪೋಷಕರನ್ನ ಹೊಂದಿರುತ್ತಾರೆಂದು ತಿಳಿದು ಬಂದಿದೆ. ಇದನ್ನಾಧರಿಸಿ ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲವೇ ಅಥವಾ ದುರ್ಬಲವೇ? ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಮಾಹಿತಿಯನ್ನ ಬಳಸಿಕೊಂಡು ಆ ಗುಣ ಪ್ರಬಲವೇ ಅಥವಾ ದುರ್ಬಲವೇ ಅನ್ನೋದನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ನೋಡಿ, ಪ್ರಭೇದಗಳಲ್ಲಿನ ಭಿನ್ನತೆಗಳ ಸೃಷ್ಟಿ ಅವುಗಳ ಉಳಿವನ್ನ ಹೇಗೆ ಪ್ರೋತ್ಸಾಹಿಸುತ್ತವೆ? ಪ್ರಭೇದಗಳಲ್ಲಿನ ಭಿನ್ನತೆಗಳ ಸೃಷ್ಟಿ ಅವುಗಳ ಉಳಿವನ್ನ ಹೇಗೆ ಪ್ರೋತ್ಸಾಹಿಸುತ್ತವೆ? ನೋಡಿ, ವೈವಿಧ್ಯತೆಯ ಸ್ವರೂಪ ಅವಲಂಬಿಸಿ ವಿವಿಧ ಜೀವಿಗಳು ವಿಭಿನ್ನ ರೀತಿಯ ಅನುಕೂಲಗಳನ್ನ ಹೊಂದಿರುತ್ತವೆ. ಶಾಖವನ್ನ ತಡೆದುಕೊಳ್ಳುವ ಬ್ಯಾಕ್ಟೀರಿಯಾ ಉಷ್ಣ ತರಂಗಗಳಲ್ಲೂ ಉಳಿದುಕೊಂಡಿರುತ್ತದೆ. ಪರಿಸರದಿಂದ ಆಯ್ಕೆಯಾಗುವಂತಹ ಒಂದು ಭಿನ್ನತೆಗಳು ಜೀವ ವಿಕಾಸದ ಒಂದು ಪ್ರಕ್ರಿಯೆಯನ್ನ ರೂಪಿಸುತ್ತವೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಮಾನವರಲ್ಲಿ ಕಂಡುಬರುವಂತಹ 2 ವಿಭಿನ್ನ ರೀತಿಯ ಕಿವಿಹಾಲೆಗಳು ಯಾವುವು ಅಂತ ಇದೆ. ತೂಗು ಬಿದ್ದ ಮತ್ತು ಅಂಟಿರುವ ಕಿವಿಹಾಲೆಗಳು. ಇವು 2 ರೀತಿಯಾದಂತ ಕಿವಿಹಾಲೆಗಳು ಮಾನವರಲ್ಲಿ ಕಂಡುಬರುತ್ತೆ. ಪ್ರಶ್ನೆಯನ್ನ ಸರಿಯಾಗಿ ಓದಿ. ಎ ರಕ್ತದ ಗುಂಪು ಹೊಂದಿರುವಂತಹ ಗಂಡಸು ಓ ರಕ್ತದ ಗುಂಪಿನ ಮಹಿಳೆಯನ್ನ ಮದುವೆಯಾಗುತ್ತಾನೆ. ಅವರ ಮಗಳು ಓ ರಕ್ತದ ಗುಂಪನ್ನು ಹೊಂದಿದ್ದಾಳೆ. ಈ ಮಾಹಿತಿಯು ನಿಮಗೆ ರಕ್ತದ ಎ ಅಥವಾ ಓ ಗುಣಗಳಲ್ಲಿ ಯಾವುದು ಪ್ರಬಲವೆಂದು ಹೇಳಲು ಸಾಕಾಗುತ್ತದೆ. ಹೌದಾದರೆ ಏಕೆ, ಇಲ್ಲವಾದರೆ ಏಕಲ್ಲ. ನೋಡಿ, ಎ ರಕ್ತದ ಗುಂಪನ್ನ ಹೊಂದಿರುವಂತಹ ಒಂದು ಗಂಡಸು ನೋಡಿ ಎ ರಕ್ತ ಗುಂಪನ್ನ ಹೊಂದಿದ್ದಾನೆ. ಇಲ್ಲಿ ನಾವು IB ಅನ್ನುವಂತ 2 ಒಂದು ಅವರ ಮಗಳ ರಕ್ತದ ಗುಂಪು ಯಾವುದು? ಓ ರಕ್ತದ ಮಹಿಳೆಯನ್ನ ಮದುವೆಯಾಗಿದ್ದಾನೆ ಅಲ್ವಾ. ಹಾಗಾದ್ರೆ ಅವರ ಮಗಳು ಓ ರಕ್ತದ ಗುಂಪನ್ನು ಹೊಂದಿದ್ದಾಳೆ. ಈ ಮಾಹಿತಿಯು ನಿಮಗೆ ರಕ್ತದ ಎ ಅಥವಾ ಓ ಗುಣಗಳಲ್ಲಿ ಯಾವುದು ಪ್ರಬಲ ಎಂದು ಹೇಳಲು ಸಾಕಾಗುತ್ತದೆ ಅಂತ ಇದೆ. ನೋಡಿ, IA ಇದ್ರೆ ಅದನ್ನ ನಾವು ಪ್ರಬಲ ರಕ್ತದ ಗುಂಪು ಅಂತ ಹೇಳ್ತೇವೆ. ನೋಡಿ, ಓ ಗುಂಪನ್ನು ನಾವು ಸ್ಮಾಲ್ ಐ ಇಂದ ಪ್ರೆಸೆಂಟ್ ಮಾಡ್ತೇವೆ. ನೋಡಿ, ಇಲ್ಲೆಲ್ಲ ಯಾವ ಒಂದು ಎ ರಕ್ತ ಗುಂಪು ಇಲ್ಲಿ ಉಂಟಾಗತ್ತೆ. ನೋಡಿ, ನಾನೀಗ ಐ ಸ್ಮಾಲ್ ಐ ಅನ್ನ ತೆಗೆದುಕೊಂಡಾಗ IA
ಐ ಮೊದಲನೇ ರಕ್ತದ ಗುಂಪು, ಐ ಅನ್ನುವಂಥ ಒಂದು ರಕ್ತದ ಗುಂಪು ಉಂಟಾಗತ್ತೆ. ಈ ಒಂದು ಮಾಹಿತಿಯು ನಿಮಗೆ ರಕ್ತದ ಎ ಅಥವಾ ಓ ಗುಣಗಳಲ್ಲಿ ಯಾವುದು ಪ್ರಬಲವೆಂದು ಹೇಳಲು ಸಾಕಾಗುತ್ತದೆಯೇ? ಈ ಒಂದು ಮಾಹಿತಿಯು ನಮಗೆ ರಕ್ತದ ಎ ಅಥವಾ ಓ ಗುಣಗಳಲ್ಲಿ ಯಾವುದು ಪ್ರಬಲ ಎಂದು ಹೇಳಲು ಸಾಕಾಗುವುದಿಲ್ಲ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಲೈಂಗಿಕ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಲ್ಲಿ ಒಂದು ಗುಣಕ್ಕೆ ಸಂಬಂಧಿಸಿದಂತೆ ದುರ್ಬಲ ಗುಣ ಎಂದರೇನು ಅಂತ ಇದೆ ನೋಡಿ. ಪ್ರತಿಯೊಂದು ಗುಣಕ್ಕೆ ಸಂಬಂಧಿಸಿದ ಹಾಗೆ ವಂಶವಾಹಿಯ 2 ಪ್ರತಿಗಳಿರುತ್ತವೆ. 2 ಪ್ರತಿಗಳು ಒಂದೇ ರೀತಿ ಇರದಿದ್ದಾಗ ವ್ಯಕ್ತವಾಗುವ ಗುಣವನ್ನ ಪ್ರಾಬಲ್ಯ ಗುಣ ಹಾಗೂ ವ್ಯಕ್ತವಾಗುವ ಗುಣವನ್ನ ಪ್ರಾಬಲ್ಯ, ಹಾಗೆ ವ್ಯಕ್ತವಾಗದೇ ಇರುವ ಗುಣವನ್ನ ದುರ್ಬಲ ಗುಣ ಎನ್ನುತ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಶ್ನೆಯನ್ನ ಬರ್ಕೊಳ್ಳಿ. ದುಂಡನೆಯ ಹಸಿರು ಬಣ್ಣದ ಬೀಜದ ಸಸ್ಯಗಳನ್ನ ಉತ್ಪಾದಿಸುವ ಬಟಾಣಿ ಸಸ್ಯವನ್ನ ಆರ್ ಸ್ಮಾಲ್ ವೈ ಈ ರೀತಿಯಾಗಿ ಅದನ್ನ ಗುರುತಿಸಲಾಗಿದೆ. ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನ ಉತ್ಪಾದಿಸುವಂತಹ ಒಂದು ಬಟಾಣಿ ಸಸ್ಯದೊಂದಿಗೆ ಆರ್ ವೈ ಸಂಕರಣಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶವನ್ನ ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನ ತಿಳಿಸಿ ಅಂತ ಇದೆ. ಇದನ್ನ 4 ಅಂಕಕ್ಕೆ ಕೇಳುವಂತ ಪ್ರಶ್ನೆ, 5 ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ನೋಡಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಅಂತ. ಇಲ್ಲಿ ಮೊದಲನೇ ಪೀಳಿಗೆ ಎಲ್ಲಿ ಏನಾಗಿದೆ ಅಂದ್ರೆ ಆರ್ ಸ್ಮಾಲ್ ವೈ ಅಂತ ಇದೆ ಅಲ್ವಾ. ಹಾಗೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಂತ ಇದೆ ನೋಡಿ. F1 ಇದನ್ನು ನಾವು ಯಾವ ರೀತಿಯಾದಂತಹ ಒಂದು ಸಸ್ಯ ಅಂತ ಹೇಳ್ತಾ ಇದ್ದೇವೆ? ದುಂಡನೆಯ ಹಸಿರು ಸಸ್ಯ, ಹಾಗೆ ಇದನ್ನ ಸುಕ್ಕಾದ ಹಳದಿ ಸಸ್ಯ ಅಂತ ಹೇಳ್ತಾ ಇದ್ದೇವೆ ನೋಡಿ. ಇಲ್ಲಿ ಆರ್ ಮತ್ತೆ ವೈ ಅನ್ನುವಂಥ ಒಂದು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ ಇದು. ಈ ಒಂದು ಸಸ್ಯ ಆರ್ ವೈ ಅನ್ನುವಂಥ ಒಂದು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ. F1 ಹಂತದಲ್ಲಿ F1 ಪೀಳಿಗೆಯಲ್ಲಿ ಏನಾಗತ್ತೆ ಅಂದ್ರೆ ಆರ್ ಸ್ಮಾಲ್ ವೈ ಎಲ್ಲಾ ಸಸ್ಯಗಳು ದುಂಡನೆಯ ಹಳದಿ ಬಣ್ಣವನ್ನ ಹೊಂದಿರುವಂತಹ ಒಂದು ಸಸ್ಯಗಳು ಅಲ್ವಾ. ಇದು ಮೊದಲನೇ ಹಂತ. ಇದನ್ನ ಬರ್ಕೊಳ್ಳಿ. ನೋಡಿ, ಈಗ ನಾನು 2ನೇ ಹಂತಕ್ಕೆ ಹೋಗ್ತಾ ಇದ್ದೇನೆ. F1 ಹಂತದಲ್ಲಿ ನಮ್ಗೆ ಏನ್ ಸಿಕ್ಕಿದೆ? ಆರ್ ಸ್ಮಾಲ್ ವೈ. ಇದನ್ನ ಏನ್ ಮಾಡ್ತಾ ಇದ್ದೇವೆ? F2 ಹಂತ ಬೇಕು ಅಂದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಇಲ್ಲಿ ಆರ್ ಸ್ಮಾಲ್ ವೈ ಈ 2 ಸಸ್ಯಗಳನ್ನ ಸಂಕರಣಗೊಳಿಸಿದಾಗ ನಮ್ಗೆ F2 ಹಂತದಲ್ಲಿ ಕೆಲವೊಂದು ಸಸ್ಯಗಳು, ವಿವಿಧ ಸಸ್ಯಗಳು ದೊರೆಯುತ್ತೆ. ಆ ಸಸ್ಯಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು ಅಂದ್ರೆ ಈ ಒಂದು ಯಾವ ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ ಈ ಒಂದು ಸಸ್ಯಗಳು ಅನ್ನೋದನ್ನ ನಾವು ನೋಡ್ಬೇಕು. ನೋಡಿ, ಆರ್ ವೈ ಇದೊಂದು ಲಿಂಗಾಣು,
ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಹಾಗೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ ಅಲ್ವಾ. ಈ ರೀತಿಯಾಗಿ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತೇವೆ ನೋಡಿ. F1 ಇಂಟು F1 ಅಲ್ವಾ. F1 ಹಂತದ ಸಸ್ಯಗಳನ್ನ ಸಂಕರಣಗೊಳಿಸಿದಾಗ. ಈಗ ನೋಡಿ, ನಾನು ಈ ಲಿಂಗಾಣುಗಳನ್ನ, ಈ F2 ಹಂತದ ಸಸ್ಯಗಳನ್ನ ಚೆಕ್ಕರ್ ಬೋರ್ಡ್ ನ ಸಹಾಯದಿಂದ ನಾನೀಗ ಸಾಲ್ವ್ ಮಾಡ್ತೇನೆ. ಚೆಕ್ಕರ್ ಬೋರ್ಡ್ ಅನ್ನ ಹಾಕ್ಬಹುದಾ ನೀವು? ಒನ್ ಟೂ ತ್ರೀ ಫೋರ್. 1 2 1 2 3 4. ಇಲ್ಲಿ ನಾನು ಲಿಂಗಾಣುಗಳನ್ನ ಬರೆದುಕೊಳ್ತೇನೆ. ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಹಾಗೆ ಇಲ್ಲೂ ಕೂಡ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಓಕೆ ನೋಡಿ, ಈಗ F2 ಹಂತದಲ್ಲಿ ಯಾವ ಸಸ್ಯಗಳು ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ನೋಡಿ. ಮೊದಲನೇದಾಗಿ ಈ ಒಂದು ರೋದಲ್ಲಿ ಮಲ್ಟಿಪ್ಲೈ ಮಾಡೋಣ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ. ಇಲ್ಲಿ ರೌಂಡ್ ಯೆಲ್ಲೋ, ಹಾಗೆ ಇಲ್ಲಿ ನೋಡಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಇಲ್ಲಿ ಒಂದೇ ನಿಮಿಷ. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ ಅಲ್ವಾ. ನೋಡಿ, ಇಲ್ಲೂ ಕೂಡ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇದು ಕೂಡ ರೌಂಡ್ ಯೆಲ್ಲೋ. ಹಾಗೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಲ್ವಾ. ಇಲ್ಲೂ ಕೂಡ ರೌಂಡ್ ಯೆಲ್ಲೋ. ರೈಟ್ ಮಾರ್ಕ್ ಹಾಕ್ತಾ ಇದ್ದೇನೆ. ಲಾಸ್ಟ್ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಕ್ಯಾಪಿಟಲ್ ವೈ ಆಗ್ಬೇಕು ಇಲ್ಲಿ. ಇಲ್ಲೂ ಕೂಡ ರೌಂಡ್ ಯೆಲ್ಲೋ. ಓಕೆ ನೋಡಿ, ಎರಡನೇ ಹಂತವನ್ನ ನೋಡಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇದು ಕೂಡ ರೌಂಡ್ ಯೆಲ್ಲೋ. ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ಇಲ್ಲಿ ರೌಂಡ್ ಬಟ್ ಗ್ರೀನ್ ಕಲರ್, ನೆಕ್ಸ್ಟ್ ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡಿರ್ತೇನೆ, ರೌಂಡ್ ಗ್ರೀನ್ ಕಲರ್. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇದು ಕೂಡ ರೌಂಡ್ ಯೆಲ್ಲೋ ಸೀಡ್. ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ. ಇಲ್ಲೂ ಕೂಡ ರೌಂಡ್ ಗ್ರೀನ್ ಸೀಡ್ ನೋಡಿ. ಎರಡು ರೌಂಡ್ ಗ್ರೀನ್ ಸೀಡ್ ಆಯ್ತು. ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ. ಇದು ಕೂಡ ರೌಂಡ್ ಯೆಲ್ಲೋ ಸೀಡ್. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲೈ ಮಾಡಬೇಕು ಅಲ್ವಾ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇದು ಕೂಡ ರೌಂಡ್ ಯೆಲ್ಲೋ. 1 2 3 4 5 6 7 8 ಆಯ್ತಲ್ವಾ. ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ
ನೋಡಿ ಸ್ಮಾಲ್ ಆರ್ ಆಗ್ಬೇಕು ಅಲ್ವಾ? ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಇಲ್ಲಿ ಏನಾಗ್ತಾ ಇದೆ? ರಿಂಕಲ್ಡ್ ಯೆಲ್ಲೋ ಸೀಡ್. ಇಲ್ಲಿ ನೋಡಿ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಇಲ್ಲೂ ಕೂಡ ರಿಂಕಲ್ಡ್ ಯೆಲ್ಲೋ ಸೀಡ್ ಉಂಟಾಗಿದೆ. ಹಾಗೆ ಲಾಸ್ಟ್ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಲ್ವಾ? ಇಲ್ಲೂ ನೋಡಿ, ಇಲ್ಲೂ ರೌಂಡ್ ಯೆಲ್ಲೋ ಸೀಡ್ ಆಗಿದೆ. ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಇಲ್ಲೂ ಕೂಡ ರೌಂಡ್ ಗ್ರೀನ್ ಸೀಡ್ ಆಗಿದೆ. ನೆಕ್ಸ್ಟ್ ನೋಡಿ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇಲ್ಲೇನಾಗಿದೆ ಅಂದ್ರೆ ರಿಂಕಲ್ಡ್ ಯೆಲ್ಲೋ ಸೀಡ್ ಅಲ್ವಾ? ಲಾಸ್ಟ್ ನೋಡಿ, ವೈ ಇಲ್ಲಿ ರೌಂಡ್ ಯೆಲ್ಲೋ ಸೀಡ್ ನಾನು ರೈಟ್ ಮಾರ್ಕ್ ಹಾಕಿದ್ದೇನೆ ನೋಡಿ. 1 2 3 4 5 6 7 ಅಲ್ವಾ? 7 ಹಾಗೆ 8 9 ಅಲ್ವಾ? ಟೋಟಲ್ ಎಷ್ಟಾಗಿದೆ? ಒಟ್ಟು 9 ಅಲ್ವಾ? ಇದಲ್ಲ, ಸಾರಿ, ಇಲ್ಲಿ ರೈಟ್ ಆಗಿರುವಂತದ್ದು ಟೋಟಲ್ 9 ಸೀಡ್ಸ್ ಏನಾಗಿದೆ? ರೌಂಡ್ ಯೆಲ್ಲೋ ಸೀಡ್ಸ್. ಇಲ್ಲಿ ರೌಂಡ್ ಯೆಲ್ಲೋ ಸೀಡ್ಸ್ ಎಷ್ಟು? ರೌಂಡ್ ಯೆಲ್ಲೋ ಸೀಡ್ಸ್ ಎಷ್ಟಾಗಿದೆ? 9 ಅಲ್ವಾ? ನಾನು ಇದನ್ನ ಕ್ಲಿಯರ್ ಮಾಡ್ಕೊಳ್ತೇನೆ ನೋಡಿ. ರೌಂಡ್ ಯೆಲ್ಲೋ ಸೀಡ್ಸ್ ಎಷ್ಟಾಗಿದೆ? 9 ಸೀಡ್ಸ್ ಇದೆ. ಹಾಗೆ ರೌಂಡ್ ಗ್ರೀನ್ ಸೀಡ್ಸ್ ನೋಡಿ, ಇದು ಕೂಡ ರೌಂಡ್ ಗ್ರೀನ್ ಸೀಡ್, ಇದು ಕೂಡ ರೌಂಡ್ ಗ್ರೀನ್ ಸೀಡ್, ಇದು ಕೂಡ ರೌಂಡ್ ಗ್ರೀನ್ ಸೀಡ್. ಎಷ್ಟಿದೆ? 3 ಇದೆ. ನೆಕ್ಸ್ಟ್ ರಿಂಕಲ್ಡ್ ಯೆಲ್ಲೋ ಸೀಡ್ ನೋಡಿ, ಇಲ್ಲಿ ಇದು ಒಂದಿದೆ, 2 3 ಅಲ್ವಾ? ಅದು ಕೂಡ 3 ಇದೆ. ಹಾಗೆ ರಿಂಕಲ್ಡ್ ಗ್ರೀನ್ ಎಷ್ಟಿದೆ? 1 ಇದೆ ಲಾಸ್ಟ್ ಅಲ್ವಾ? ಇಲ್ಲಿ ಇದರ ರೇಷಿಯೋ ಎಷ್ಟಾಗತ್ತೆ? 9:3:3:1 ಅಲ್ವಾ? ಇದನ್ನ ನಾವು ಏನ್ ಹೇಳ್ತೇವೆ? ಮೆಂಡಲ್ರ ದ್ವಿತರಳೀಕರಣ ಪ್ರಯೋಗದ ಒಂದು ದ್ವಿತರಳೀಕರಣ ಪ್ರಯೋಗದಲ್ಲಿ F2 ಹಂತದಲ್ಲಿ ಸಿಗುವಂತಹ ಒಂದು ಅನುಪಾತ ಅಂತ ಹೇಳ್ತೇವೆ ಅಲ್ವಾ? 9:3:3:1. ಓಕೆ, ಈ ರೀತಿಯಾಗಿ ನೀವು ಚೆಕ್ಕರ್ ಬೋರ್ಡ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಈ ಒಂದು ಚೆಕ್ಕರ್ ಬೋರ್ಡ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ F1 ಹಂತದ ಬರಿಬೇಕು. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಇದನ್ನ ಬರ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು? ಈ ಒಂದು ಚೆಕ್ಕರ್ ಬೋರ್ಡ್ ಅನ್ನ ನೀವು ಹಾಕ್ಬೇಕು. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು, ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ಹಾಗೆ ಪ್ರಶ್ನೆಯನ್ನು ಇನ್ನೊಂದ್ಸಲ ನೋಡಿ. ಇಲ್ಲಿ F2 ಪೀಳಿಗೆಯ ಫಲಿತಾಂಶವನ್ನ ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತೆ ಸಸ್ಯಗಳ ವಿವಿಧ ಅನುಪಾತವನ್ನ ತಿಳಿಸಿ ಅಂತ ಇದೆ. ಸಸ್ಯಗಳ ವಿವಿಧ ಅನುಪಾತವನ್ನು ಕೂಡ ನಾವು ಬರೆದಿದ್ದೇವೆ ಅಲ್ವಾ? ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ರೀತಿಯಾದಂತಹ ಪ್ರಶ್ನೆಯನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಓಕೆನಾ? ಸೊ ನಾನಿಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ ಕ್ಲಾಸ್ ಅನ್ನ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.